ಎಲ್ಲರಿಗೂ ನಮಸ್ಕಾರ. ನಿಮಗೆಲ್ಲ ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನೀವು ಯಾವತ್ತಾದರೂ ದಾಸವಾಳ ಹೂವಿನ ಸಾರು ಊಟ ಮಾಡಿದ್ದೀರಾ? ದಾಸವಾಳ ಹೂವಿನ ರುಚಿ ನೋಡಿದ್ದೀರಾ? ದಾಸವಾಳ ಹೂವಿನ ಸಾರು ಮಾಡಬಹುದೆಂದು ನಿಮಗೆ ಗೊತ್ತೇ? ಇವತ್ತಿನ ವಿಡಿಯೋದಲ್ಲಿ ನಾವು ದಾಸವಾಳ ಹೂವಿನ ಸಾರು ಮಾಡುವುದು ಹೇಗೆಂದು ನೋಡೋಣ ಬನ್ನಿ. ಮೊದಲಿಗೆ ಸಾರು ಮಾಡಲು ಏನೆಲ್ಲ ಬೇಕೆಂದು ನೋಡೋಣ. ದಾಸವಾಳ ಹೂವು, ಎಣ್ಣೆ, ಸಾಸಿವೆ, ಜೀರಿಗೆ, ಮೆಣಸು, ಬೇವಿನೆಲೆ, ಗಾಂಧಾರಿ ಮೆಣಸು, ಬೆಲ್ಲ, ಹುಳಿ, ರುಚಿಗೆ ತಕ್ಕಷ್ಟು ಉಪ್ಪು. ಸಾರು ಹೇಗೆ ಮಾಡುವುದೆಂದು ನೋಡೋಣ. ಮೊದಲಿಗೆ ಒಂದು ಪಾತ್ರೆಯನ್ನು ತೆಗೆದುಕೊಂಡು ಅದಕ್ಕೆ ಒಗ್ಗರಣೆಗೆ ಎಣ್ಣೆ, ಜೀರಿಗೆ, ಮೆಣಸು ಹಾಕಿ ಸಿಡಿದ ನಂತರ ಬೇವಿನ ಎಲೆ ಹಾಕಬೇಕು. ನಂತರ ಹುಣಸೆ ರಸ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಸಿದ ನಂತರ ಹೂವಿನ ದಳಗಳನ್ನು ಹಾಕಿ 1 ನಿಮಿಷದ ನಂತರ ಉರಿಯನ್ನು ಆರಿಸಬೇಕು. ನಂತರ ಕುಚ್ಚಿಲಕ್ಕಿ ಅನ್ನಕ್ಕೆ ತುಪ್ಪ ಹಾಕಿ ಸಾರು ಹಾಕಿ ಊಟ ಮಾಡಿದರೆ ಆರೋಗ್ಯಕ್ಕೂ ಒಳ್ಳೆಯದು, ಬಾಯಿಗೂ ರುಚಿ. ಆಹಾ, ಎಂಥ ರುಚಿ! ನೀವು ಎಂದಾದರೂ ದಾಸವಾಳ ಹೂವಿನ ಸಾರು ರುಚಿ ಸವಿದಿದ್ದೀರಾ? ಇಲ್ಲವಾದರೆ ಸಾರು ಮಾಡಿ ರುಚಿ ಸವಿದು ಹೇಗಿದೆ ಎಂದು ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.